ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಮತ್ತು ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಅಗ್ರ ಗ್ರಾಮ ಪಂಚಾಯಿತಿಯಲ್ಲಿ 2ನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಮತ್ತೆ ಭಾರತೀಯ ಜನತಾ ಪಕ್ಷದ ಕೆಂಗೇರಿ ಹೋಬಳಿಯ ಕಾರ್ಯದರ್ಶಿ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಉತ್ರಳ್ಳಿ ವಿಧಾನಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಗ್ರಾಮ ಅರಣ್ಯ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. SDMC ಅಧ್ಯಕ್ಷರು ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ದೊಡ್ಡಿಪಾಳ್ಯ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಭಾಗದಲ್ಲಿ 30 ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಲೇ ಬರ್ತಿರುವಂತಹ ಈ ಭಾಗದ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ KM ಕೃಷ್ಣಪ್ಪ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕವಾದ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಕೃಷ್ಣಪ್ಪ ಸರ್, 30 ವರ್ಷದ ಸಮಾಜ ಸೇವೆ ಮತ್ತೆ ರಾಜಕೀಯ ವಿಚಾರಗಳು ಮಾತಾಡಕ್ಕಿಂತ ಮುಂಚೆ ನಿಮ್ಮ ಒಂದು ರಾಜಕೀಯದ ಜೀವನ ಪ್ರಾರಂಭದಿಂದ ಯಾವ ರೀತಿ ಬಂದ್ರಿ ಸರ್? ತಾವು ಈ ಒಂದು ರಾಜಕೀಯ ವ್ಯವಸ್ಥೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈ ಒಂದು ಕ್ಷೇತ್ರದಲ್ಲಿ ಯಾವಾಗ ಮತ್ತು ಹೇಗೆ ಪದಾರ್ಪಣೆ ಮಾಡಿದ್ರಿ ಸರ್? ಸರ್, ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬಂದೆ. ನಾನು ಸುಮಾರು 30 ವರ್ಷ ಆಯ್ತು ರಾಜಕೀಯಕ್ಕೆ ಬಂದು. ಬಟ್ ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ಆಸೆ ಇತ್ತು, ಮನೋಭಾವ ಇತ್ತು. ಬಟ್ ನಮಗೆ ಹಣ ಇರಲಿಲ್ಲ. ಅದಕ್ಕೋಸ್ಕರ ನಾನು ರಾಜಕೀಯ ಆಯ್ಕೆ ಮಾಡಿಕೊಂಡೆ. ಸರ್, ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ಆದರ್ಶ ವ್ಯಕ್ತಿ, ನಿಮ್ಮ ರಾಜಕೀಯ ಗುರುಗಳು ಅಂದ್ರೆ ಯಾರ ಹೆಸರನ್ನು ತಗೊಳಕ್ ಇಷ್ಟಪಡ್ತೀರಾ ಮತ್ತೆ ಯಾಕೆ ಸರ್? ಸರ್, ನಾನು ರಾಜಕೀಯವಾಗಿ ಎಂಟ್ರಿ ಆಗ್ಬೇಕಾದ್ರೆ ನಮ್ಮ ಆರ್ ಅಶೋಕ್ರವರು, ಇವತ್ತೇನು ಬಿಜೆಪಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ನಾಯಕರಾದಂತ ಆರ್ ಅಶೋಕ್ರವರು ನನ್ನ ಮಾರ್ಗದರ್ಶನ ಅವತ್ತು ರಾಜಕೀಯ ಗುರುಗಳಾಗಿತ್ತು. ಅವರ ಒಂದು ಮಾರ್ಗದರ್ಶನದಲ್ಲಿ ರಾಜಕೀಯವನ್ನು ಮುಂದುವರಿಸ್ಕೊಂಡು ಬಂದ್ರಿ. ಹೌದು ಸರ್, ಈ ಒಂದು 30 ವರ್ಷದಲ್ಲಿ ಸಾಮಾಜಿಕವಾಗಿ ಯಾವ ರೀತಿ ಸೇವೆಗಳನ್ನು, ಜನರಿಗೆ ಯಾವ ರೀತಿ ಅನುಕೂಲಗಳು ಮಾಡಿಕೊಡ್ತಿದ್ದೀರಾ ಸರ್ ನೀವು ವೈಯಕ್ತಿಕವಾಗಿ? ಸರ್, ವೈಯಕ್ತಿಕವಾಗಿ ಸರ್ಕಾರದ ಮೂಲಭೂತ ಸೌಕರ್ಯಗಳು ಏನಿದೆ ಅಂದಿನಿಂದ ಇಂದುವರೆಗೂ ಮೂಲಭೂತ ಸೌಕರ್ಯಗಳನ್ನ ಜನಗಳಿಗೆ ತಲುಪಿಸೋದೇ ನನ್ನ ಕಾರ್ಯಕಲಾಪಗಳು. 2 ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ತಾವಾಗಿದ್ದೀರಾ. ಮತ್ತೆ ನಿಮ್ಮ ಮನೆಯವರು ಕೂಡ 2 ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಜಯಶ್ರೀ ಮೇಡಮ್ ಅವರು. ನಿಮಗೆ ಸಿಕ್ಕಿರುವಂತ 4 ಬಾರಿ 4 ಅವಧಿಯಲ್ಲಿ ನಿಮ್ಮ ಒಂದು ಕ್ಷೇತ್ರ, ಈ ಒಂದು ಊರೇನಿತ್ತು ಮೊದಲು ಕುಗ್ರಾಮ ಇತ್ತು, ಏನು ವ್ಯವಸ್ಥೆ ಮೂಲಭೂತ ಸೌಕರ್ಯನೇ ಇರಲಿಲ್ಲ ಅಂತ ಕಡೆ ನೀವು ಈ ಒಂದು ಬೆಳವಣಿಗೆ ತರೋದಕ್ಕೆ ಯಾವ ರೀತಿ ಶ್ರಮ ಪಟ್ಟಿದ್ದೀರಾ ಸರ್? ನಾನು ಶ್ರಮ ಪಟ್ಟಿರೋದು ತುಂಬಾನೇ ಶ್ರಮ ಪಟ್ಟಿದ್ದೀನಿ, ತುಂಬಾನೇ ಕಷ್ಟಪಟ್ಟಿದ್ದೀನಿ. ಏಳು ಬೀಳುಗಳೆಲ್ಲಾನು ಕೂಡ ಕಂಡಿದ್ದೀನಿ. ಜನಸೇವೆ ಮಾಡಬೇಕು ಅನ್ನೋ ಗುರಿಯಿಂದ ಎಲ್ಲ ತರದಲ್ಲೂ ನಾನು ಕಷ್ಟಪಟ್ಟಿದ್ದೀನಿ ಸರ್. ಕುಡಿಯೋ ನೀರಿನ ವ್ಯವಸ್ಥೆ ನೀವು ಆಯ್ಕೆ ಆಗಕ್ಕಿಂತ ಮುಂಚೆ ಹೇಗಿತ್ತು? ಅದಕ್ಕೆ ಬದಲಾವಣೆ ಯಾವ ರೀತಿ ತಂದೆ, ಅಭಿವೃದ್ಧಿ ಕೆಲಸ ಏನ್ ಮಾಡಿಸಿದ್ದೀರಾ ಸರ್ ತಾವು? ಸರ್, ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಕ್ಕೆ ಮುಂಚೆ 92ರಿಂದ ಆಚೆಗೆ ಹ್ಯಾಂಡ್ ಪಂಪ್ ಇತ್ತು ಇಲ್ಲಿ ನಮ್ಮ ವಾರ್ಡಿನ. ದೊಡ್ಡಿಪಾಳ್ಯ ಆಗ್ಬೋದು, ಕಾಮಯ್ಯನಪಾಳ್ಯ ಆಗ್ಬೋದು, ಆನೆಪಾಳ್ಯ ಆಗ್ಬೋದು, ನಮ್ಮ ಇನ್ನ ಏನು ನಮ್ಮ ವಾರ್ಡ್ಗೆ ಸೇರಿದ ಎಲ್ಲ ಗ್ರಾಮಗಳು ಕೂಡ
ಹ್ಯಾಂಡ್ ಪಂಪ್ ಇತ್ತು. ಹ್ಮ್ ಅದನ್ನ ಮಿನಿ ಸಿಸ್ಟಮ್ ಅಂತ ಮಾಡಿ ಹ್ಮ್ ಸರ್ಕಾರದಿಂದ ಹ್ಮ್. ನೀರನ್ನು ಕೊಡೋಂಥ ಕೆಲಸನ ನಾನು ಮಾಡಿ. ಸರ್, ಮತ್ತೆ ರಸ್ತೆಗಳ ವ್ಯವಸ್ಥೆ ಹೇಗಿತ್ತು ನಿಮ್ಮ ಊರಲ್ಲಿ? ಮೊದ್ಲಿಂದಲೂ ರಸ್ತೆ ವ್ಯವಸ್ಥೆ ಇತ್ತಾ ಅಥವಾ ತಾವು ಬಂದ್ಮೇಲೆನೆ ಒಂದು ಚೇಂಜಸ್ ತಗೊಂಡ್ಬಂದಿದ್ದ ಸರ್ ಇದು? ಸರ್, ರಸ್ತೆ ಅನ್ನೋದು ಆಮೇಲೆ ತಗೊಳ್ತೀನಿ, ಬಟ್ ನೀರು ನಾನು ಏನು ಮಿನಿ ಸಿಸ್ಟಮ್ ತಂದಿದ್ದೆ, ಮತ್ತೆ ಅದು ಓವರ್ ಟ್ಯಾಂಕ್ ಅಂತ ಆಯ್ತು. ಹ್ಮ್ 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 ಮತ್ತೆ ಈಗ ಜಲಜೀವನ್ ಮಿಷನ್, ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಜಲಜೀವನ್ ಮಿಷನ್ ಕೂಡ ನಮ್ಮ ಗ್ರಾಮಗಳಿಗೆ ಮಾಡಿದ್ದೀನಿ. ರಸ್ತೆನೂ ಕೂಡ ಮೊದಲು ತುಂಬಾನೇ ಅಧ್ವಾನವಾದ ರಸ್ತೆ, ಮಣ್ಣಿನ ರಸ್ತೆ ಇತ್ತು, ಜಲ್ಲಿ ಕೂಡ ಹಾಕಿರ್ಲಿಲ್ಲ. ಅಂತ ರಸ್ತೆಗಳನ್ನ ಇವತ್ತು ಸರ್ಕಾರದ ಒಂದು ಸಹಕಾರದಿಂದ ಮತ್ತೆ ಆಗಿದ್ದಂಥ ನಮ್ಮ ಆರ್ ಅಶೋಕರವರು ಹ್ಮ್ ಮತ್ತೆ ನಮ್ಮ ಶಾಸಕರಾಗಿದ್ರು ಶೋಭಾ ಕರಂದ್ಲಾಜೆ ಅವರು, ಹ್ಮ್ ಮತ್ತೆ ಇಂದಿನ ಶಾಸಕರಾದಂಥ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಕೂಡ ನಮ್ಮ ಗ್ರಾಮಗಳಿಗೆ ರಸ್ತೆ ಮಾಡಕ್ಕೆ ತುಂಬಾನೇ ನಮ್ಗೆ ಸಹಕಾರ ಮಾಡವ್ರೆ. ರಸ್ತೆಗಳನ್ನು ಕೂಡ ಚೆನ್ನಾಗಿ ಮಾಡಿಸಿದ್ವಿ. ಈಗ ಬೀದಿ ದೀಪಗಳ ವ್ಯವಸ್ಥೆ, ಅದಕ್ಕೂ ಯಾವ ರೀತಿ ಅಭಿವೃದ್ಧಿ ಪಡಿಸಕ್ಕೆ ನಿಮ್ಮ ಒಂದು ಕಾರ್ಯ ಹೇಗಿತ್ತು ಸರ್? ಬೀದಿ ದೀಪಗಳು ಮೊದಲು ಸಣ್ಣ ಸಣ್ಣ ಬಲ್ಪ್ಗಳು ಬರ್ತಾ ಇತ್ತು. ಸಣ್ಣ ಸಣ್ಣ ಬಲ್ಪ್ ಅಂದ್ರೆ ಸರಿಯಾಗಿ ಟ್ರಾನ್ಸ್ಫಾರ್ಮರ್ ಇಲ್ಲದೆ, ಕರೆಂಟ್ ಪವರ್ ಇಲ್ಲದೆ ಅವತ್ತೊಂದು ದಿವಸ ಬೆಳಕು ಕಮ್ಮಿ ಬರ್ತಿತ್ತು. ಅಂದ ಕಾಲದಲ್ಲೇನೆ ಸಣ್ಣ ಸಣ್ಣ ಬಲ್ಪ್ ಹಾಕಿದ್ವಿ. ಆಮೇಲೆ ಮತ್ತೆ LED ಬಲ್ಪ್ ಅಂತ ಬಂತು, CFL ಬಲ್ಪ್ ಬಂತು. ಈಗ LED ಲೈಟ್ ಸ್ವಲ್ಪ ಚೆನ್ನಾಗಿ ಬೆಳಕೊಡಿಲಿ ಅಂತೇಳಿ ಏರಿಯಾ ಇಂಪ್ರೂವ್ ಆದಂಗೆ ಈಗ LED ಬಲ್ಪ್ಗಳನ್ನ ಗ್ರಾಮ ಪಂಚಾಯತಿ ವತಿಯಿಂದ LED ಬಲ್ಪ್ ಹಾಕಿ ಲೈಟ್ ಮತ್ತೆ ಒಳ್ಳೆ ಬೆಳಕು ಬರೋ ರೀತಿ ನಮ್ಮ. ಸರ್, ಒಂದು ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಮಾಡಿಸಿದ್ದೀರಾ ಅನ್ನಕ್ಕಂಥದ್ದು ಇದು ಕೇಳ್ಪಟ್ವಿ. ಇದು ವೈಯಕ್ತಿಕ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ಬೋದಾ, ಯಾವ ರೀತಿ ಏನು ಅಂತ? ಖಂಡಿತ ಕೊಡ್ಬೋದು. ಯಾಕಂದ್ರೆ ಇಲ್ಲಿ ನಮ್ಮ ವಾರ್ಡಿನ ವ್ಯಾಪ್ತಿಯಲ್ಲಿ ಶಿವಕುಮಾರ್ ಸ್ವಾಮೀಜಿ ನಗರ ಅಂತೇಳಿ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಗ್ರಾಮನ ಸೃಷ್ಟಿ ಮಾಡಿದ್ವಿ. ಅವತ್ತು ತುಂಬಾ ಕಡು ಬಡವರಿಗೆ ಸರ್ಕಾರಿ ಜಾಗದಲ್ಲಿ ಶೆಡ್ಗಳು ಹಾಕಿ ಅಲ್ಲಿ ಎಲ್ಲ ಸುಮಾರು ಸಾವಿರಾರು ಜನ ವಾಸ ಬಂದಿದ್ರು. ಅಂದ ಕಾಲದಲ್ಲಿ ಕರೆಂಟ್ ಇರ್ಲಿಲ್ಲ. ಅದರಿಂದ ನಾವು ಟ್ರಾನ್ಸ್ಫಾರ್ಮರ್ ಹಾಕ್ಸಿ ಮತ್ತೆ ಅಲ್ಲಿಗೆ ನೀರು, ಕೆಲವು ಲೈಟು ಅವತ್ತು ಪಂಚಾಯತಿ ವ್ಯಾಪ್ತಿಗೆ ಸೇರಿಸಿರ್ಲಿಲ್ಲ, ಸರ್ಕಾರದ ಲಿಸ್ಟಲ್ಲೂ ಇರಲಿಲ್ಲ. ಅವತ್ತಿನ ದಿವಸ ನಾನು ವೈಯಕ್ತಿಕವಾಗಿ ನಾನು ಟ್ರಾನ್ಸ್ಫಾರ್ಮರ್ ಮತ್ತೆ ಲೈಟು ಕೂಡ ಹಾಕ್ಸಿದ್ವಿ. ಖಂಡಿತ ಸರ್. ಈಗ ಒಂದು ಕ್ಷೇತ್ರ ಬೆಳವಣಿಗೆ ಅಭಿವೃದ್ಧಿ ಕಾಣ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಸರ್. ನಿಮ್ಮ ಒಂದು ವ್ಯಾಪ್ತಿಗೆ ಬರುವಂತ ಶಾಲೆ ಮತ್ತೆ ಅಂಗನವಾಡಿಗೆ ಅಭಿವೃದ್ಧಿ ಪಡಿಸಕ್ಕೆ ಏನೆಲ್ಲ ಕೆಲಸ ಕಾರ್ಯ ಮಾಡಿಸಿದ್ದೀರಾ? ಶಿಕ್ಷಣಕ್ಕೆ ನಿಮ್ಮ ಆದ್ಯತೆ ಏನಿದೆ ಸರ್? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೊದಲು ದೊಡ್ಡಿಪಾಳ್ಯ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಒಂದೇ ಇದ್ದಿದ್ದು. ಆ ಶಾಲೆ ಮೊದಲು ಹೆಂಚಿನ ಒಂದು ಚಾವಣಿ ಇತ್ತು. ಆ ಚಾವಣಿಯಲ್ಲಿ ನಾವು ಮೊದಲು ಅದಕ್ಕೆ ಮುಂಚೆ ನಾವು ಓದ್ಬೇಕಾದ್ರೆ ಒಂದು ಜಗಲಿ ಮೇಲೆ ನಾವು ಓದ್ತಾ ಇದ್ವಿ. ಸ್ಕೂಲು ಸರ್ಕಾರಿ ಕಟ್ಟಡ ಸ್ಕೂಲ್ ಏನಿಲ್ಲ, ಜಗಲಿ ಮೇಲೆ ಓದ್ತಾ ಇದ್ವಿ. ಮತ್ತೆ ಊರವರೆಲ್ಲ ಸೇರಿ ಒಂದು ಹೆಂಚಿನ ಒಂದು ಕಟ್ಟಡವನ್ನ ಕಟ್ಕೊಂಡ್ವಿ, ಮಣ್ಣಿನ ಗೋಡೆ ಹಾಕಿ, ಗ್ರಾಮಸ್ಥರೇ ಸೇರಿ. ಸರ್ಕಾರದ ಅದ್ರಲ್ಲಿ ಅನುದಾನ ಏನಿರ್ಲಿಲ್ಲ. ಮತ್ತೆ ಅದಾದ್ಮೇಲೆ ಸರ್ಕಾರದಿಂದ ಒಂದು ಹೆಂಚಿನ ಚಾವಣಿ ಕಟ್ಟಿ ಮತ್ತೆ ಆಮೇಲೆ ಮೋಡ್ ಹಾಕಿ ಸ್ಕೂಲ್ ಕಟ್ಟಡವನ್ನ ಕಟ್ಟು ಇವಾಗ ಚೆನ್ನಾಗಿ ನಡೀತಾ ಇದೆ. ಇವತ್ತಿಗೂ ಕೂಡ ತಾವು ಸದಸ್ಯರಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಇದ್ದೀರಾ ಸರ್? ಖಂಡಿತ. ಏನು ಈಗ ನಾನು ಹೇಳಿದೆ, ಶಿವಕುಮಾರ್ ಸ್ವಾಮೀಜಿ ನಗರ ಅಂತ ಸರ್ಕಾರಿ ಜಾಗದಲ್ಲಿ ಒಂದು ಆಶ್ರಯ ಒಂದು ಇದ್ರಲ್ಲಿ ಇನ್ನು ಅವ್ರಿಗೆ ನಕ್ಪತ್ರ ಕೊಟ್ಟಿಲ್ಲ. ಅಲ್ಲಿ ಒಂದು ಜಾಗವನ್ನ ಊರಿನ ಗ್ರಾಮದ ಶಾಲೆ ಕಟ್ಲಿಕ್ಕೋಸ್ಕರ ಒಂದು ಜಾಗವನ್ನ ಸುಮಾರು ಒಂದು 10-12 ಗುಂಟೆ ಜಾಗವನ್ನ ಉಳಿಸ್ಕೊಂಡಿದ್ವಿ. ಅಲ್ಲಿ ಶಾಲೆ ಕಟ್ಟಬೇಕಾದ್ರೆ ಸರ್ಕಾರದಿಂದ ಅನುದಾನ ನಮ್ಗೆ ಸಿಕ್ಕಿರ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ SJS ಒಂದು ಕಂಪನಿ ಒಂದು ಮುಖಾಂತರ ಅವರ ಒಂದು ಅನುದಾನದಲ್ಲಿ, ಅವರ ಸಹಕಾರದಿಂದ, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು ಹನುಮಂತೇಗೌಡರು ಅಂತ, ಅವರ ಒಂದು ಸಹಕಾರದಿಂದ ಶಾಲೆಯನ್ನ ಒಂದು 3 ಕೊಠಡಿ ಕಟ್ಕೊಟ್ರು ಫ್ರೀಯಾಗಿ ಅವರ ಒಂದು ಅನುದಾನದಲ್ಲಿ. ಅವತ್ತು ನಮ್ಮ ಶಾಸಕರಾದಂತ ಎಸ್ ಟಿ ಸೋಮಶೇಖರ್ ಕೂಡ ಅವ್ರಿಗೆ ಹೇಳಿ ಸಹಕಾರ ಮಾಡಿದ್ರು. ಒಂದು ಶಾಲೆ ಕಟ್ಟಿ ಇವತ್ತು ಒಂದು 70-75 ಮಕ್ಕಳು ಅಲ್ಲಿ ಶಾಲೆಯಲ್ಲಿ ಓದ್ತಾವ್ರೆ. ಅಲ್ಲಿ ಶಾಲೆ ಇರ್ಲಿಲ್ಲ, ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ತಿದ್ರು, ಹೆಚ್ಚುಗೊಲ್ಲಹಳ್ಳಿ ಮತ್ತೆ ದೊಡ್ಡಿಪಾಳ್ಯ ಗ್ರಾಮಕ್ಕೆ.
ಇವತ್ತು ಅಲ್ಲಿ ಸರ್ಕಾರಿ ಶಾಲೆ ಒಂದಾಗಿ ಸುಮಾರು ಒಂದು 75 ಮಕ್ಕಳು ಓದ್ತಾ ಇದ್ದಾರೆ. ವೈಯಕ್ತಿಕ ಕೊಡುಗೆ ಏನಿದೆ ಸರ್ ಶಿಕ್ಷಣಕ್ಕೆ ಮತ್ತು ಶಾಲೆಗಳಿಗೆ? ನೀವು ಪಂಚಾಯತಿಯಿಂದ ಬಿಟ್ಟು ಬೇರೆ ಸರ್ಕಾರಿ ಕ್ಷೇತ್ರದಿಂದ ಬಿಟ್ಟು ವೈಯಕ್ತಿಕವಾಗಿ ನಿಮ್ಮ ಒಂದು ಕೊಡುಗೆ ಏನಿದೆ? ವೈಯಕ್ತಿಕವಾಗಿ ನಾವು ಸುಮಾರು ಬಾರಿ ಬುಕ್ಸ್ಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಅದಕ್ಕೆ ಬೇಕಾದಂತ ಜಾಮಿಟ್ರಿ ಬಾಕ್ಸ್, ಪೆನ್ಸಿಲ್, ಪೆನ್ನು ಅದೆಲ್ಲನೂ ಕೂಡ ನಾವು ಸ್ವತಂತ್ರ ಆಚರಣೆ ಸಂದರ್ಭದಲ್ಲಿ ನಾನು ಇವೆಲ್ಲನೂ ಕೂಡ ಕೊಟ್ಟಿದ್ದೀನಿ. ಮತ್ತೆ ದಾನಿಗಳ ಕಡೆಯಿಂದನೂ ಕೂಡ ನಮ್ಮ ಶಾಸಕರಾದಂತ ಎಸ್ ಟಿ ಸೋಮಶೇಖರ್ ಕೂಡ ಬುಕ್ಸ್ಗಳು ಕೊಟ್ಟಿದ್ರು, ಅದು ಕೂಡ ನಾವು ವಿತರಣೆ ಮಾಡಿದ್ದೀವಿ. ನಾವು ವೈಯಕ್ತಿಕವಾಗೂ ಕೂಡ ಶಾಲೆಗೋಸ್ಕರ ನಾನು ಮಾಡಿದ್ದೀನಿ. ಮತ್ತೆ ಶಾಲೆ ಆವರಣದಲ್ಲಿ ಯಾವಾಗ ಗಿಡಗಳಿರ್ಲಿಲ್ಲ, ಸೂಲಿಕೆರೆ ಫಾರೆಸ್ಟ್ ಇಂದ ಗಿಡಗಳು ತಂದು ಶಾಲೆ ಮುದ್ದೆಗಡೆ ಹಾಕಿ ಬೆಳೆಸೋಂತ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಸರ್, ಇದು ಬೆಂಗಳೂರಿಗೆ ಬಹಳ ಹತ್ತಿರ, ಸಿಟಿಗೆ. ಇದು ಕೂಡ ಬೆಂಗಳೂರು ನಗರ ಸೇರುತ್ತೆ. ಆದ್ರೂ ಕೂಡ ಪಂಚಾಯತಿ ಲೆವೆಲ್ ಇರೋದ್ರಿಂದ ಪಕ್ಕನೇ ನಿಮ್ಮ ಒಂದು BBMP ಬರುತ್ತೆ. ಅದಕ್ಕೆ ಈ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಬಹಳಷ್ಟು ಮೇಜರ್ ಪ್ರಾಬ್ಲಮ್ ಅಂದ್ರೆ ಕಸದ ಒಂದು ದೊಡ್ಡ ಸಮಸ್ಯೆ. ಆ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂತ ನಿಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಕ್ಕೆ ಯಾವ ರೀತಿ ಶ್ರಮ ಪಡ್ತಾ ಇದ್ದೀರಾ ಸರ್? ಸರ್, ನಾವು ಗ್ರಾಮ ಪಂಚಾಯತಿಲಿ ಮೊದಲು ಕಸದ ಗಾಡಿಗಳೇ ಇರ್ಲಿಲ್ಲ. ಮತ್ತೆ ಒಂದು ಸರ್ಕಾರದ ಆದೇಶದ ಮೇರೆಗೆ ಮತ್ತೆ ನಮ್ಮ ಜಿಲ್ಲಾ ಪಂಚಾಯತಿ CO, EO ಅವರ ಒಂದು ಆದೇಶದ ಮೇರೆಗೆ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಕಸದ ಗಾಡಿನೂ ಕೂಡ ಬಿಟ್ಟಿದ್ದೀವಿ ಗ್ರಾಮಗಳಿಗೆ. ಮತ್ತೆ ಇಡೀ ಏನು ನಮ್ಮ ಪಂಚಾಯತಿ ಆಗ್ರಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಗ್ರಾಮಗಳು ಕೂಡ ಕಸದ ಗಾಡಿಯನ್ನ ನಾವು ಹಾಕಿದ್ದೀವಿ. ಕಸವನ್ನು ಕೂಡ ಹೊರಗಡೆ ಸಾಗಿಸೋಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೀವಿ. ಅದು ಅತಿ ಮುಖ್ಯವಾಗಿ ಏನಂದ್ರೆ ಗ್ರಾಮಸ್ಥರು, ಸಾರ್ವಜನಿಕರೇನವ್ರೆ, ಅವರ ಸಹಕಾರ ಅತಿ ಮುಖ್ಯವಾಗಿದೆ. ಈಗ ನಾವೆಷ್ಟೇ ಕಸದ ಗಾಡಿ ತಗೊಂಬಂದ್ ಬೆಳಗ್ಗೆ ಒಂದ್ ರೌಂಡ್ ನಾವು ಕಸದ ಗಾಡಿ ಬರುತ್ತೆ, ಕಸದ ಗಾಡಿ ಬಂದಾಗ ನಾವು ಕಸ ತಗೊಂಡೋಗಿ ಗಾಡಿಗೆ ಹಾಕಿದ್ರೆ ಮಾತ್ರ ಸ್ವಚ್ಛವಾಗಿರುತ್ತೆ. 100%. ಕಸದ ಗಾಡಿಗೆ ಹಾಕದಿರ ಯಾರೋ ಸ್ವಲ್ಪ ಜನ ಹಾಕೋದು, ಇನ್ ಸ್ವಲ್ಪ ಜನ ಅಯ್ಯೋ ಬಿಡು ಅಂದ್ಬಿಟ್ಟು ತಗೊಂಡೋಗಿ ಎಲ್ಲಂದ್ರಲ್ಲಿ ರೋಡ್ಗಳಲ್ಲಿ, ರೋಡ್ ಬದಿನಲ್ಲಿ ಕಸ ಹಾಕ್ತಾ ಹೋದ್ರೆ ಯಾವ ರಾಜಕಾರಣಿಗಳಾಗ್ಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ಕಾವಲಿರೋಕ್ ಸಾಧ್ಯ ಇಲ್ಲ. ಗ್ರಾಮವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋ ಮನೋಭಾವ ಗ್ರಾಮಸ್ಥರಲ್ಲೂ ಕೂಡ ಇರಬೇಕು, ಸಾರ್ವಜನಿಕರಲ್ಲೂ ಕೂಡ ಇರಬೇಕು. ಆ ಒಂದು ಕಸವನ್ನ ಗಾಡಿ ಬರಂತ ಸಂದರ್ಭದಲ್ಲಿ ಇಟ್ಕೊಂಡಿದ್ದು ಕಸ ಹಾಕಿದ್ರೆ ಊರು ಸ್ವಚ್ಛವಾಗಿರುತ್ತೆ. ಮೊದಲನೇದು ನಾನ್ ಸ್ವಚ್ಛ ಇರಬೇಕು, ನನ್ನ ಮನೆ ಸ್ವಚ್ಛವಾಗಿರ್ಬೇಕು. ಮತ್ತೆ ನಾನು ನನ್ನ ಮನೆ ಸ್ವಚ್ಛವಾಗಿದ್ರೆ ನಮ್ಮ ಗ್ರಾಮ ಸ್ವಚ್ಛವಾಗಿರುತ್ತೆ, ನಮ್ಮ ರಾಜ್ಯ ಸ್ವಚ್ಛವಾಗಿರುತ್ತೆ, ನಮ್ಮ ದೇಶ ಸ್ವಚ್ಛವಾಗಿರುತ್ತೆ ಅನ್ನೋ ಮನೋಭಾವ ಇಡೀ ಸಾರ್ವಜನಿಕರಲ್ಲಿ ಇದು ಬರಬೇಕು. ಇದೇ ಒಂದು ಮಾತಲ್ಲಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಗ್ರಾಮಸ್ಥರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಕಸದ ವಿಚಾರವಾಗಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಈಗಾಗಲೇ ಹೇಳ್ದಂಗೆ, ಈಗ ನಿಜ ಮೊದಲು ಕಸ ತಗೊಂಡೋಗಿ ಆಚೆ ಹಾಕಕ್ ಆಗ್ತಿರ್ಲಿಲ್ಲ. ಈಗ ಪಂಚಾಯತಿ ವ್ಯಾಪ್ತಿಯಿಂದ ಪಂಚಾಯತಿಗೆ ಸರಿಯಾಗಿ ಟ್ಯಾಕ್ಸ್ಗಳೇ ಹೋಗಲ್ಲ. ಏನು ಗ್ರಾಮ ಪಂಚಾಯತಿಲಿ ಟ್ಯಾಕ್ಸ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಅದೇ ಸರಿಯಾಗಿ ಕಟ್ತಾ ಇಲ್ಲ. ಆದ್ರೂ ಕೂಡ ಕಸದ ಗಾಡಿ ಹಾಕಿದೀವಿ. ದಯಮಾಡಿ ಎಲ್ಲ ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ಹಾಕಂತ ಕಸವನ್ನ ಕಂಟ್ರೋಲ್ ಮಾಡಿ, ಗ್ರಾಮಸ್ಥರು ನಮ್ಮ ಏನು ಕಸದ ಗಾಡಿ ಬರುತ್ತೆ ಕಾಯ್ಬೇಕು, ಮನೇಲಿ ಅದು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ನಾವು ಬಕೆಟ್ ಕೂಡ ಕೊಡೋಂತ ಕಾರ್ಯ ಈಗ ಒಂದು ಹಸಿ ಕಸ, ಒಂದು ಒಣ ಕಸ, ಎರಡಕ್ಕೂ ಒಂದೊಂದು ಬಕೆಟ್ ಕೊಡ್ಬೇಕು ಅಂತೇಳಿ ಆಲ್ರೆಡಿ ನಾವು ಗ್ರಾಮ ಪಂಚಾಯತಿಲಿ ಎಲ್ಲ ಸದಸ್ಯರು ಮತ್ತೆ ಅಧ್ಯಕ್ಷರುಗಳು ಎಲ್ಲ ಸೇರಿ ಅದನ್ನ ಒಂದು ಮೀಟಿಂಗ್ ಮಾಡಿ ಬಕೆಟ್ಗಳು ಸಹ ತಂದು ಇಟ್ಟಿದೀವಿ. ಈಗ ಕೊಡ್ತೀವಿ ಗ್ರಾಮಸ್ಥರಿಗೆ. ಅದು ಅವ್ರು ಸಪರೇಟ್ ಹಸಿ ಕಸ, ಒಣ ಕಸ ವಿಂಗಡಣೆ ಮಾಡಿ ಅದನ್ನ ಗಾಡಿ ಬರುವಂತ ಸಂದರ್ಭದಲ್ಲಿ ಅದು ಗಾಡಿಗೆ ಹಾಕ್ಬೇಕು. ಮತ್ತೆ ಈ ಗ್ರಾಮಕ್ಕೆ ಹೊರಗಡೆ ಅವರೆಲ್ಲಾನು ಬಂದು ಕಸವನ್ನ ಎಸಿತಾವ್ರೆ. ಕಾರಣ ಏನಂದ್ರೆ, ಈಗ ನಾನೊಂದು ಕವರಲ್ಲಿ ಕಸ ತಗೊಂಡೋಗಿ ಒಂದು ರಸ್ತೆ ಬದಿಲಿ ಹಾಕ್ದೆ ಅಂದ್ರೆ ಆ ಒಂದು ಕವರ್ ಅನ್ನು ನೋಡಿ ಪಕ್ಕದ ಆಜು ಬಾಜು ಅವರು ಏನ್ ಮಾಡ್ತಾರೆ, ಗಾಡಿಲಿ ಇಟ್ಕೊಂಡು ಆ ಜಾಗದಲ್ಲಿ ಹಿಂಗೆ ಎಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಫಸ್ಟ್ ನಾವು ಸ್ವಚ್ಛ ಇಟ್ಕೊಳ್ಬೇಕು. ನಾವು ಕಸವನ್ನ ಯಾವತ್ತೂ ಆಚೆ ಹಾಕ್ಬಾರ್ದು. ದಯಮಾಡಿ ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ, ನಮ್ಮ ಗ್ರಾಮ ಸ್ವಚ್ಛವಾಗಿರ್ಬೇಕು ಅನ್ನೋದಾದ್ರೆ ನಾವು ಕಸದ ಗಾಡಿ ಬರೋದನ್ನ ಕಾಯ್ದು ಆ ಕಸದ ಗಾಡಿಗೆ ಹಾಕ್ಬೇಕು ಅಂತ ಹೇಳಿ ಎಲ್ಲ ನಮ್ಮ
ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಸರ್, ಖಂಡಿತ ತಾವು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಾ. ಮತ್ತು ಡೈರಿ ಇಲ್ಲಿ ಇರ್ಲಿಲ್ಲ, ಬಂದು ನೀವು ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಅಧ್ಯಕ್ಷರಾದ್ರಲ್ಲ, ಅವಾಗ ಬಂದಿದ್ದು. ಇದಕ್ಕೆಲ್ಲ ಏನೆಲ್ಲ ಶ್ರಮ ಪಟ್ಟಿ ಡೈರಿ ತರದ್ರಲ್ಲಿ ಯಾವ ರೀತಿ ನಿಮ್ಮ ಒಂದು ಶ್ರಮ ಇದೆ ಸರ್? ಇದಕ್ಕೆ ಶ್ರಮ ತುಂಬಾನೇ ಇದೆ. ಯಾಕೆಂದ್ರೆ ಇದು ಗೊತ್ತು ನಿಮ್ಗೆ, ಒಂದು ಗ್ರಾಮಕ್ಕೆ ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಅದು ವಿರೋಧ ಮಾಡೋಂಥವ್ರು ಇರ್ತಾರೆ. 100%. ಈಗ ಕೃಷ್ಣಪ್ಪ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಮುಂದೆ ಹೋದಾಗ ಅವನ ಹೆಸರು ಬರ್ತದೆ, ಅದಕ್ಕೇನ ಮಾಡಿ ನಿಲ್ಸ್ಬೇಕು ಅನ್ನೋಂಥ ವಿರೋಧನೂ ಕೂಡ ಇರುತ್ತೆ. ಇಂಡೈರೆಕ್ಟ್ ಆಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ. ಆ ರೀತಿ ಎಲ್ಲಾನು ಕೂಡ ಆಯ್ತು. ಆದ್ರೆ ಎಲ್ಲ ನಮ್ಮ ಗ್ರಾಮಸ್ಥರ ಒಂದು ರೈತರ ಸಹಕಾರದಿಂದ, ಮತ್ತೆ ನಮ್ಮ ಆಗಿನ ಈಗ ಶಾಸಕರಾಗಿದ್ರು, ಆಗಿನೂ ಕೂಡ ನಮ್ಮ ಎಸ್ ಟಿ ಸೋಮಶೇಖರಗೌಡರು ಶಾಸಕರಾಗಿದ್ರು, ಅವರ ಸಹಕಾರನೂ ಕೂಡ ತುಂಬಾ ನಮ್ಗೆ ಇತ್ತು. ಅವರ ಸಹಕಾರದಿಂದ, ನಮ್ಮ ರೈತರ ಸಹಕಾರದಿಂದ, ಮತ್ತೆ ಅಧಿಕಾರಿಗಳ ಸಹಕಾರದಿಂದ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ನಮ್ಮ ದೊಡ್ಡಿಪಾಳ್ಯ, ಆನೆಪಾಳ್ಯ, ಕಾಮಾಯಿಪಾಳ್ಯ ಈ 3 ಗ್ರಾಮಗಳಿಗೆ ತಗೊಂಡ್ ಬಂದೆ. ಮತ್ತೆ ಹಿಂದೆ ಹೆಚ್ಚುಗೊಳಹಳ್ಳಿ, ದೇವಗೆರೆ, ಅಲ್ಲಿ ಇಲ್ಲಿ ಹೊರಗಡೆ ಅಕ್ಕಪಕ್ಕದ ಗ್ರಾಮಗಳಿಗೆ ಹೋಗಿ ಹಾಲಾಕ್ತಂತ ಸಂದರ್ಭ ಇದೆ. ಅವರು ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ಹಾಲು ಉತ್ಪಾದಕ ಸಹಕಾರ ಸಂಘವನ್ನ ನಮ್ಮ ಶಾಸಕರ ಒಂದು ಸಹಕಾರದಿಂದ ಹಾಲು ಉತ್ಪಾದಕ ಸಹಕಾರದ ಸಂಘ ತಂದು ಮತ್ತೆ ಅಲ್ಲಿ ಚುನಾವಣೆ ಮಾಡಿ, ಚುನಾವಣೆ ಅನ್ನೋದ್ರೆ ಗೊತ್ತೇ ಗೊತ್ತು, ಗ್ರಾಮಸ್ಥರೆಲ್ಲ ಅವಿರೋಧಾಗ ಆಯ್ಕೆ ಆದ್ರು. ಅದಕ್ಕೆ ನಾನೊಬ್ಬ ಅಧ್ಯಕ್ಷ ಆಗಿ 5 ವರ್ಷ ಸೇವೆಯನ್ನ ಸಲ್ಲಿಸಿದ್ದೀನಿ. ಸರ್, ಖಂಡಿತ ತಾವು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ನಿಮ್ಮ ಒಂದು ಅವಧಿಯಲ್ಲಿ. ಉಳಿದಿರುವಂತ ಅವಧಿಯಲ್ಲಿ ಇನ್ನು ಮುಂದೆ ಆಲೋಚನೆಗಳು ಏನ್ ಇಟ್ಕೊಂಡಿದ್ದೀರಾ ಸರ್ ಅಭಿವೃದ್ಧಿಯ ಪರ? ನಾನು ಅಭಿವೃದ್ಧಿ ಮಾಡ್ಬೇಕು ಅಂತಾನೆ ಬಂದಿರ್ತಕ್ಕಂಥವನು. ಯಾರಾದ್ರೂ ಅಧಿಕಾರದಲ್ಲಿರ್ಲಿ, ಅದು ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಬಿಜೆಪಿ ಸರ್ಕಾರ ಆಗ್ಬೋದು, JDS ಸರ್ಕಾರ ಆಗ್ಬೋದು, ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರದಿಂದ ಅನುದಾನ ತಂದು ಗ್ರಾಮದ ಅಭಿವೃದ್ಧಿ ಮಾಡಬೇಕು ಅನ್ನೋ ಮನೋಭಾವ ನನಗಿದೆ. ಮುಂದಿನೂ ಸಹ ಮಾಡ್ತೀನಿ. ಏನಾದ್ರೂ ಆಲೋಚನೆ, ಮುಖ್ಯವಾಗಿ ಇದೆಲ್ಲ ಕೆಲಸ ಬೇಕು ಅಂತ ಏನಾದ್ರೂ ಮೈಂಡ್ ಅಲ್ಲಿ ಇದೆಯಾ ಸರ್? ಮುಖ್ಯವಾಗಿ ಈಗ ನಮ್ಮ ದೊಡ್ಡಿಪಾಳ್ಯ ಮತ್ತೆ ಕಾಮಾಯಿನಪಾಳ್ಯ, ಆನೆಪಾಳ್ಯ ಈ ಒಂದು ವ್ಯಾಪ್ತಿಯಲ್ಲಿ ಒಂದು ಶ್ರೀಕೃಷ್ಣ ದೇವಸ್ಥಾನವನ್ನ ಕಟ್ಸ್ತಾ ಇದ್ದೀವಿ. ಎಲ್ಲ ಒಂದು ದಾನಿಗಳ ಸಹಕಾರ, ಗ್ರಾಮಸ್ಥರ ಸಹಕಾರದಿಂದ ಕಟ್ಸ್ತಾ ಇದ್ದೀವಿ. ಅಲ್ಲಿ ಒಂದು ದೊಡ್ಡಿಪಾಳ್ಯ ಗ್ರಾಮಸ್ಥರ ಒಂದು ಖರಾಬ್ ಜಾಗ ಒಂದು ಇದೆ. ಖರಾಬ್ ಜಾಗ ಇದೆ, ಸುಮಾರು ಒಂದು 5 ಎಕರೆ ಜಾಗ ಇದೆ. ಆ ಜಾಗವನ್ನ ಸಾರ್ವಜನಿಕರ ಇದಕ್ಕೋಸ್ಕರ ಉಳಿಸ್ಬೇಕು. ಅಲ್ಲಿ ಒಂದು ಸಮುದಾಯ ಭವನ ಕಟ್ಟಬೇಕು. ಯಾರೇ ಒಂದು ಅನುದಾನ ಕೊಡ್ಲಿ ಅಥವಾ ಒಂದು ಸಹಕಾರ ಕೊಡ್ಲಿ, ಅಲ್ಲೊಂದು ಸಮುದಾಯ ಭವನವನ್ನ ಕಟ್ಟಬೇಕು. ಮತ್ತೆ ಈ BDA ಒಂದು ಅಕ್ವೈರ್ ಅಂತದ್ದು ಒಂದು ಭೂತ ಹಿಡ್ಕೊಂಡ್ಬಿಟ್ಟಿದೆ. ನಿಜಕ್ಕೂ ಅದು ಭೂತನೇ. ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ಅಂತ ಮೊನ್ನೆ ನಮ್ಮ ಶಾಸಕರು ಇಲ್ಲಿ ಬಂದಿದ್ರು, ಅವಾಗೂ ಕೂಡ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ಇದೊಂದು ಜಾಗವನ್ನ ಉಳಿಸ್ಕೊಡಿ ನಮ್ಗೆ ಅಂತ. ಅದೊಂದು ಸಮುದಾಯ ಭವನ ಕಟ್ಟಬೇಕು. ಈ BDA ಒಂದು ವಿರುದ್ಧ ಹೋರಾಟ ಮಾಡಬೇಕು, ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ. ಯಾಕೆಂದ್ರೆ ಈ ಒಂದು ಸಣ್ಣ ಪುಟ್ಟ ಕೂಲಿ ನಾಲಿ ಮಾಡಿ ಒಂದು 30-40, ಒಂದು 20-30 ಒಂದೊಂದು ಸೈಟ್ಗಳನ್ನ ತಗೊಂಡವ್ರೆ. ಬಡವರು ಬಗ್ಗರು ಕೂಲಿ ನಾಲಿ ಮಾಡಿ ಒಂದು ಬೆಂಗಳೂರಲ್ಲಿ ಒಂದು ಸ್ವಂತ ನಿವೇಶನ ಇರಬೇಕು ಅಂತೇಳಿ. ಅದು ರೆವಿನ್ಯೂಲ್ಲೇ ತಗೊಂಡಿರೋದು ನಿಜ. ಕನ್ವರ್ಷನ್ ಅಂತ ತಗೊಳಕ್ ಹೋದ್ರೆ ಅದು ಜಾಸ್ತಿ ಬೆಲೆ, ತಗೊಳ್ಲಿಕ್ಕಾಗಲ್ಲ. ಹಂಗಾಗಿ ರೆವಿನ್ಯೂ ಸೈಟ್ಗಳಲ್ಲಿ ಯಾರೋ ಬಂದ್ರು, ಡೆವಲಪ್ ಮಾಡಿದ್ರು, ಒಂದು ರೆವಿನ್ಯೂ ಸೈಟ್ ಮಾಡಿದ್ರು, ಅದರಲ್ಲಿ ತಗೊಂಡವ್ರೆ. ಇವತ್ತು BDA ಇಂದ ನೋಟಿಸ್ ಅಂತ ಬಂದ್ರೆ ಅದು ಲ್ಯಾಂಡ್ ಓನರ್ ಹೆಸರಲ್ಲಿ RTC ಇರುತ್ತೆ, ಅವ್ರಿಗೆ ಹೋಗುತ್ತೆ. 100%. ಇವ್ರು ಏನ್ ತಗೊಂಡವ್ರು ಪಾಪ ಸಾರ್ವಜನಿಕರು ತುಂಬಾನೇ ತೊಂದರೆ, ತುಂಬಾ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ ಅಂತ ಆಗಿದೆ. ಯಾಕಂದ್ರೆ ಏನೋ ಒಂದು ಸೇವಿಂಗ್ಸ್ ಮಾಡಿ ಅವ್ರ ಕಷ್ಟಕ್ಕೆ ಆಗ್ಲಿ ಅಂತ ಏನೋ ಒಂದು ಮಾಡ್ಕೊಂಡಿರ್ತಾರೆ, ಸೈಟ್ ತಗೊಂಡವ್ರೆ. ಮತ್ತೆ ರೈತರು ಎಲ್ಲ ಒಂದು 10 ಕುಂಟೆ, 20 ಕುಂಟೆ, 30 ಕುಂಟೆ ಹಿಂಗೆ ಜಮೀನನ್ನ ಇಟ್ಕೊಂಡಿರ್ತಾರೆ. ಅವ್ರು ಏನೋ ಒಂದು ಮಗಳ ಮದುವೆ ಮಾಡ್ಬೇಕು, ಮಗಳ ಮದುವೆಗೋಸ್ಕರ ಈ ಜಾಗವನ್ನು ಮಾರಿ ಮಾಡ್ಬೇಕು ಅನ್ನೋಂತ ಒಂದು ಮನೋಭಾವ ಇಟ್ಕೊಂಡಿರ್ತಾರೆ. ಮತ್ತೆ ಒಂದು ಮನೆ ಕಟ್ಟೋರಂತವ್ರು ಇರ್ತಾರೆ. ಅಂತವನ್ನೆಲ್ಲನೂ ಇವ್ರು ಅಕ್ವೈರ್ ಮಾಡ್ಕೊಂಡು ಹೇಳಿಲ್ಲ, ಕೇಳಿಲ್ಲ. ಕೇಂದ್ರ ಸರ್ಕಾರದ ಒಂದು ಕೋರ್ಟ್ ಆರ್ಡರ್ ಇದೆ, 2013 ಒಂದು
ಆರ್ಡರ್ ಅಲ್ಲಿ ಏನಿದೆ, ರೈತರನ್ನ ಕರೆದು ಮೀಟಿಂಗ್ ಮಾಡಿ ಅವರ ಒಂದು ಒಂದು ಅನಿಸಿಕೆ ತಗೊಳ್ಬೇಕು. ಅವರು 80%, 80% ಓಕೆ ನೀವು ಮಾಡ್ಬೋದು, ನಮ್ಗೆ ಇಷ್ಟು ರೇಟ್ ಕೊಡಿ ಅಂದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡಬಾರ್ದು ಅಂತಕ್ಕಂಥ ಒಂದು ಕೋರ್ಟ್ ಆರ್ಡರ್ ಇದೆ. ಮತ್ತೆ ಇಷ್ಟೇ 1:4 ರಸ್ತೆ ಮಾಡ್ಬೇಕಾದ್ರೆ 1:4 ದುಡ್ಡನ್ನ ಕಟ್ಕೊಡ್ಬೇಕು, ಇಲ್ಲ 1:4 ಸೈಟ್ ಕೊಡ್ಬೇಕು, ಅಥವಾ ಸೈಟ್ ಮಾಡ್ಬೇಕಾದ್ರೆ ಇಷ್ಟು % ಕೊಡ್ಬೇಕು ಅಂತೇಳಿ ಒಂದು ರೂಲ್ಸ್ ಇದೆ. ಇವೆಲ್ಲ ಗಾಳಿಗೆ ತೂರಿ ಬಿಡಿಯದವರು ಮಾಡ್ಬೇಕು ಅಂತ ಹೊರಟವ್ರೆ. ಒಂದು. ಎರಡನೇದು, ಏನು ಪಾಪ ಒಂದೊಂದು ಮನೆ ಕಟ್ಕೊಳ್ತಾ ಇದ್ರು, ಅದಕ್ಕೆ ಕರೆಂಟ್ ಅನ್ನೋದು ಬೇಕೇ ಬೇಕು. ಈಗಾಗಲೇ 3 ದಿವಸದಿಂದ ಕರೆಂಟ್ ಮೀಟರ್ ಕೊಡಲ್ಲ, ಸ್ಟಾಪ್ ಮಾಡೋರು. BDA ಲೆಟರ್ ಬಂದಿದೆ, ಕರೆಂಟ್ ಮೀಟರ್ ಯಾರಿಗೂ ಕರೆಂಟ್ ಸರ್ವಿಸ್ ಕೊಡಬೇಡಿ ಅಂತೇಳಿ. ಈಗ ಅರ್ಧ ಬರ್ಧ ಮನೆ ಕಟ್ಕೊಂತಾ ಇರೋರು ಅವರೇ, ಅವ್ರಿಗೆ ಟೆಂಪ್ರವರಿ ಮೀಟರ್ ತಗೊಂಡಿರ್ತಾರೆ, ಮತ್ತೆ ಪರ್ಮನೆಂಟ್ ಮೀಟರ್ ಬೇಕು. ಈಗ ಸ್ಟಾರ್ಟ್ ಮಾಡೋರು ಅವ್ರೆ. ಇಂಥದ್ದೆಲ್ಲನೂ ಮೀಟರ್ ಕೊಡಬೇಡಿ ಅಂತ ಸ್ಟಾಪ್ ಮಾಡಿದಾಗ ಏನು ಇದು ಅಂತ ಅರ್ಥ ಆಗ್ತಾ ಇಲ್ಲ. ಇವರೇ ಸರ್ವಾಧಿಕಾರಿನ ಅಥವಾ ಜನ ಇಲ್ಲಿ ಬದುಕ್ಬೇಕಾ ಬೇಡವಾ ಅಂತಕ್ಕಂಥದ್ದು ಜನಲ್ಲಿ ಬಹಳ ಭಯಭೀತರಾಗಿದ್ದಾರೆ. ಅವರು ಎಲ್ಲರ ಸಹಕಾರದಿಂದ ಅದಕ್ಕೂ ಹೋರಾಟ ಮಾಡಬೇಕು. ಈಗ ನಿಮ್ಮ ಅನಿಸಿಕೆ ಏನಂದ್ರೆ, ಜನರ ಒಂದು ಹಿತದೃಷ್ಟಿಯಿಂದ ನೋಡಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹೊಸ ಹೊಸ ನಿಯಮ, ಕಾನೂನು, ಕಾಯ್ದೆ ಅಂತ ತಂದ್ರೆ ಅನುಕೂಲ ಅಂತ ಹೇಳ್ತಾ ಇದ್ದೀರಾ ನೀವು. ಆಲ್ರೆಡಿ ಹೊಸ ಹೊಸ ಕಾಯ್ದೆಗಳಿದೆ, ಹೊಸದಲ್ಲ ಹಳೆ ಕಾಯ್ದೆನೇ ಇದೆ. ಕೋರ್ಟ್ ಆರ್ಡರ್ ಇದೆ, ಕೇಂದ್ರ ಸರ್ಕಾರದ ಆರ್ಡರ್ ಇದೆ, ಎಲ್ಲ ಇದೆ. ಹಳೆ ಕಾಯ್ದೆಗಳನ್ನ ಗಾಳಿಗೆ ತೋರಿ, ಕಾನೂನುಗಳನ್ನ ಗಾಳಿಗೆ ತೋರಿ. ಯಾಕೆ ಹಿಂಗೆ ಭಯಭೀತರು ಆಗಿ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ನೋಟಿಸ್ ಕೊಟ್ಟಿಲ್ಲ. ಫಸ್ಟ್ ನೋಟಿಸು, ಸೆಕೆಂಡ್ ನೋಟಿಸು, 4-1, 6-1 ಎಲ್ಲ ಮಾಡ್ಬೇಕು ರೂಲ್ಸ್ ಪ್ರಕಾರ. ಮಾಡಾದ್ಮೇಲೆ ಇವೆಲ್ಲ ಸ್ಟಾಪ್ ಮಾಡ್ಬೇಕು. ಈಗ ರಿಜಿಸ್ಟರ್ ನಿಲ್ಸಿ ಸುಮಾರು 2 ತಿಂಗಳ ಮೇಲೆ ಆಯ್ತು. ಯಾರೋ ಒಬ್ಬ ನಾನು ಹೇಳಿದೆ ಕೂಲಿ ಮಾಡಿ ಒಂದು ಸೈಟ್ ಅಗ್ರಿಮೆಂಟ್ ಹಾಕೊಂಡಿರ್ತಾನೆ, ಅದು ರಿಜಿಸ್ಟರ್ ಮಾಡ್ಕೊಬೇಕು ಅವನ ಹೆಸರಿಗೆ. ರಿಜಿಸ್ಟರ್ ಆಗ್ತಿಲ್ಲ, ರಿಜಿಸ್ಟರ್ ನಿಲ್ಸವ್ರೆ, ಮತ್ತೆ ಮೀಟರ್ ಕೊಡ್ತಾ ಇಲ್ಲ. ಮತ್ತೆ ಸರ್ಕಾರದಿಂದ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡವ್ರಲ್ವಾ, ಖಾತಾ ಮಾಡಕ್ ಬಿಡ್ತಾ ಇಲ್ಲ ಗ್ರಾಮ ಪಂಚಾಯತಿಲಿ. ಈಗ ಅವರು ಸರ್ಕಾರ ತಾನೇ ರಿಜಿಸ್ಟರ್ ಮಾಡ್ಕೊಡೋದು, ಬೇರೆ ಯಾರಾದ್ರೂ ರಿಜಿಸ್ಟರ್ ಮಾಡ್ಕೊಡ್ತಾರ? ಸರ್ಕಾರನೇ DD ಕಟ್ಸ್ಕೊಂಡಿದೆ ಅಲ್ವಾ. ಸರ್ಕಾರಕ್ಕೆ ಏನ್ ಕಟ್ಬೇಕು ರೂಲ್ಸ್ ಪ್ರಕಾರ ಅಡಿ ಲೆಕ್ಕದಲ್ಲಿ ನೀವು DD ಕಟ್ಸ್ಕೊಂತಾನೆ ರಿಜಿಸ್ಟರ್ ಮಾಡ್ಕೊಟ್ಟಿರ್ತೀರಾ. ಯಾಕೆ ಅವ್ರಿಗೆ ಇದು ಅಕ್ರಮ ಅಂತ ಹೇಳ್ತೀರಿ? ಅಕ್ರಮ ಅಂತ ಯಾಕೆ ಹೇಳ್ಬೇಕು? ರಿಜಿಸ್ಟರ್ ನಿಲ್ಸ್ಬಿಡ್ಬೇಕಾಯ್ತು ಅವಾಗ. ಅಡಿ ಲೆಕ್ಕ ಯಾರು ಮಾಡ್ಕೊಳಂಗಿಲ್ಲ ಅಂತ ಯಾರು ಪಾಪ ತಗೊಳ್ತಿರ್ಲಿಲ್ಲ. ಇವತ್ತು ನೀವೇ ರಿಜಿಸ್ಟರ್ ಮಾಡ್ಕೊಟ್ಟು ನೀವೇ ಇದು ಅಕ್ರಮ, ಇದರಲ್ಲಿ ಕಟ್ಟಂಗಿಲ್ಲ, ಮೀಟರ್ ಕೊಡ್ಬೇಡಿ, ಕರೆಂಟ್ ಕೊಡ್ಬೇಡಿ, ನೋಟಿಸ್ ಬಂದ್ರೆ RTC ಓನರ್ ಹೆಸರಿಗೆ ಹೋಗೋದು, ಇಂತಕ್ಕಂತ ಒಂದು ಗೊಂದಲ ಇದಾಗತ್ತೆ. ಇದು ಕಷ್ಟ ಆಗತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾವು ಎಲ್ಲ ಮುಖಂಡರುಗಳು, ಶಾಸಕರು ಒಳಗೂಡಿ ಎಲ್ಲರೂ ಕೂಡ, ಎಲ್ಲ ಅಧಿಕಾರಿಗಳು ನಮ್ಮ ರೈತರಿಗೆ ಹೋರಾಟಕ್ಕೆ ಸಪೋರ್ಟ್ ಕೊಡಬೇಕು. ನಾವು ಕೂಡ ಕೈ ಜೋಡಿಸ್ತೀವಿ ಅಂತೇಳಿ ನಾನು ಹೇಳ್ಬಲ್ಲ. ಸರ್, ಮುಂದೆ ಒಂದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರಲಿದೆ. ಏನ ಒಂದು ಮಾತು ಬರ್ತಾ ಇದೆ, ಈಗ BDA ಹತ್ತಿರದಿಂದ ಬಂದಿರೋದಿಕ್ಕೆ ನಿಮ್ಗೆ ನೆಕ್ಸ್ಟ್ ಒಂದು ನಿಮ್ಮ ಒಂದು ಕ್ಷೇತ್ರಗಳು ಕೂಡ ಗ್ರಾಮ ಪಂಚಾಯತಿಯಿಂದ BBMP ಇಲ್ಲ ನಗರಸಭೆ, ಪುರಸಭೆ ಆಗ್ಬೋದು ಅಂತ ವಿಚಾರ ಬರ್ತಾ ಇದೆ. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಸರ್? ಯಾವುದು ಬೆಸ್ಟ್ ಅನ್ಸುತ್ತೆ ಸರ್ ನಿಮ್ಮ ಒಂದು ಕ್ಷೇತ್ರದ ಜನರಿಗೆ? ಮತ್ತೆ ಅಭಿವೃದ್ಧಿ ವಿಚಾರದಿಂದ, ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದಾಗ ಯಾವುದು ಬೆಸ್ಟ್ ಇದೆ ಸರ್? ಸರ್, ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈಗ ಮಾಡ್ಬೇಕು ಅಂತೇಳಿ ಮುಂದಕ್ಕೆ ತಳ್ಕೊಂಡೇ ಬರ್ತಾವ್ರೆ. BBMPನೂ ಮುಂದಕ್ಕೆ ತಳ್ಕೊಂಡೇ ಬರ್ತಾರೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಸರ್ಕಾರದವ್ರು ಅಷ್ಟೇ, ನಾನು ಯಾವ ಸರ್ಕಾರ ಅಂತ ಹೇಳಲ್ಲ. ಇದು ಬರ್ತಕ್ಕಂಥ ಎಲ್ಲಾ ಸರ್ಕಾರನು ಮುಂದೆ ತಳ್ಕೊಂಡೇ ಹೋಗ್ತಾವ್ರೆ. ಇಲ್ಲಿ ಜನಪ್ರತಿನಿಧಿಗಳು ಸ್ಥಳೀಯ ಜನಪ್ರತಿನಿಧಿ ಬೇಕಿಲ್ಲ ಅವ್ರಿಗೆ. ಅವ್ರಿಗೆ ಎಲ್ಲ ಏನು ಹೋಗ್ತಾ ಇದೆ. ಒಂದು ಎಲೆಕ್ಷನ್ ಅಂತ ಬಂದ, ನಾನು ಹೋದ ಬಾರಿನೇ ನಾನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಲ್ಬೇಕಾಗಿತ್ತು. ಕ್ಯಾಟಗರಿ ನನಗಾಗಿತ್ತು, ಟಿಕೆಟ್ ನನಗೆ ಅಂತಾನೆ ಅನೌನ್ಸ್ ಆಗಿತ್ತು. ಕಾರಣಾಂತರದಿಂದ ನಿಲ್ತು. ಈಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಎಲೆಕ್ಷನ್ಗೆ ಜನಸೇವೆ ಅಂತ ಮಾಡಕ್ ಬಂದಿದ್ದೀನಿ. ಅಧಿಕಾರ ಬೇಕು, ನಾನು ಯಾವ್ದು ಅವಕಾಶ ಸಿಕ್ಕಿದ್ರು ನಾನು ಸ್ಪರ್ಧೆ ಮಾಡ್ತೀನಿ. ನಿಮಗೆ ಕೊಡ್ಬೇಕು ಅಂತ ಏನೂ ಇಲ್ಲ ಇದರಲ್ಲಿ? ಪಕ್ಷ ಏನಾದ್ರೂ ಬೇರೆಯವ್ರಿಗೆ ಕೊಟ್ರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ? ನಾವು
ಕೇಳೋದು ನಮ್ ಧರ್ಮ. ಅವರು ನಮ್ಮ ಸೇವೆಯನ್ನ ನೋಡಿ ಎಷ್ಟು ವರ್ಷದಿಂದ ಜನಸೇವೆ ಮಾಡವನೆ, ಎಷ್ಟು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡವನೆ, ಯಾವ್ಯಾವ ಪಕ್ಷ ಎಷ್ಟೆಷ್ಟು ವರ್ಷ ಕೆಲಸ ಮಾಡವನೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅದೆಲ್ಲಾನು ಅವರು ಮನವರಿಕೆ ಮಾಡಿಕೊಂಡು ನಮಗೆ ಒಂದು ನಿಲ್ಲಕ್ಕೆ ಒಂದು ಅವಕಾಶ ಕೊಟ್ರೆ ಖಂಡಿತ ನಾನು ನಿಲ್ತೀನಿ. ಸಪೋಸ್ ನಿಮಗೆ ಪಕ್ಷ ಟಿಕೆಟ್ ಕೊಡ್ತು ಅಂತ ಊಹಿಸ್ಕೊಳ್ಳೋಣ, ನಿಮಗೆ ಬಿ ಫಾರ್ಮ್ ಸಿಕ್ತು, 100ಕ್ಕೆ ಎಷ್ಟು % ಗೆಲ್ಲುವಂತ ಸಾಧ್ಯತೆ ಇದೆ ಸರ್ ತಾವು ಈ ಭಾಗದಲ್ಲಿ? ನನಗೆ 100% ಗ್ಯಾರಂಟಿ ಇದೆ. ಯಾಕೆ ನಾನು ಸೇವಕ. ಗೆಲ್ಲುವಂಥದ್ದು 100% ಅಂತ ಕೂಡ ಹೇಳಿದ್ರ. ಇಲ್ಲಿರುವಂತ ಸಮಸ್ಯೆಗಳು ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆ ಎದುರಿಸುವಂತ ಶಕ್ತಿ ತಮ್ಮಲ್ಲಿ ಇದೆಯಾ ಸರ್? ಖಂಡಿತ ಇದೆ. ಜನಗಳ ಆಶೀರ್ವಾದ ನನಗಿದೆ. ಯಾಕೆಂದ್ರೆ ಜನ ಇಷ್ಟು ವರ್ಷ ಗೆಲ್ಸ್ಕೊಂಡ್ ಬಂದವ್ರೆ, ನಾನು ಅದೇ ರೀತಿ ಸೇವೆ ಮಾಡಿದ್ದೀನಿ. ಈಗೂನು ಕೂಡ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಯಾವುದೇ ಚುನಾವಣೆಗೆ ಹೋದ್ರು ನನಗೆ 100ಕ್ಕೆ 100 ಜನ ಓಟ್ ಕೊಡ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ. ಮತ್ತೆ ಈ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಇರುವಂತಹ ಕುಂದುಕೊರತೆ ಬಗ್ಗೆ ನಿಮಗೆ ಅರಿವಿದೆಯಾ ಸರ್? ಇದು ಖಂಡಿತ ಅರಿವಿದೆ. ಯಾಕೆಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಶ್ರೀಮತಿ ಅವರು ಅಧ್ಯಕ್ಷರಾಗಿದ್ದಾಗೂ ಕೆಲಸ ಮಾಡಿದ್ದೀವಿ, ನಾನು ಸದಸ್ಯನಾಗಿದ್ದಾಗೂ ಕೆಲಸ ಮಾಡಿದ್ದೀನಿ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆಲ್ಲ ಕೂಡ ಗೊತ್ತಿದೆ ನಾನು ಏನು ಕೆಲಸಗಾರ ಅಂತ. ಇದರಿಂದ ನಿಮಗೆ ವಿಶ್ವಾಸ 100% ಇದೆ? ಇದೆ, ಖಂಡಿತ. ಸರ್, ತಾವು ಬಿಜೆಪಿ ಪಕ್ಷದಲ್ಲಿ 30 ವರ್ಷದ ಸೇವೆ, ನಿಷ್ಠಾವಂತ ಕಾರ್ಯಕರ್ತರಾಗಿ ಬಹಳಷ್ಟು ಹುದ್ದೆಗಳಲ್ಲಿ ಹಾದಿ ಸೇವೆ ಮಾಡಿದ್ದೀರಾ ಪಕ್ಷ. ಈ ಭಾಗದಲ್ಲಿ ಪಕ್ಷ ಯಾವ ರೀತಿ ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಇದೆ, ಮತ್ತೆ ಪಕ್ಷ ಸಂಘಟನೆಗೆ ಇವತ್ತಿಗೂ ಯಾವ ರೀತಿ ನೀವು ಆದ್ಯತೆ ಕೊಡ್ತಾ ಇದ್ದೀರಿ? ಸರ್, ಪಕ್ಷ ಸಂಘಟನೆ ಅಂತ ವಿಚಾರದಲ್ಲಿ ಬಂದಾಗ ನಮ್ ಗ್ರಾಮ ಪಂಚಾಯತಿಲಿ ಬಿಜೆಪಿ ಅಂತಕ್ಕಂಥದ್ದು ಇರ್ಲಿಲ್ಲ. ನಾನು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರು ರಾಮಕೃಷ್ಣಪ್ಪ ಅಂತ ಇದ್ರು. ನಾವು ಇನ್ನೂ ಹಿರಿಯರೆಲ್ಲ ಸುಮಾರು ಜನ ಇದ್ರು ಅವತ್ತಿನ ಕಾಲದಲ್ಲಿ. ನಾವೆಲ್ಲ ಸೇರಿ ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ಮಾಡಿ, ಅವಾಗ ಎಂ ಶ್ರೀನಿವಾಸ್ ಅಂತ ಮೊನ್ನೆ ತಾನೇ ನಿಧನರಾದ್ರು. ಅವರು ಕೂಡ MP ಆಗಿದ್ರು, MLA ಆಗಿದ್ರು, ನಮ್ಮ ಆರೋಶಕ್ ಅವರು MLA ಆಗಿದ್ರು. ಅಂದ ಕಾಲದಿಂದ ನಾವು ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಅವಾಗ ನಾವು ಸೈಕಲಲ್ಲಿ ಬಾವುಟ ಕಟ್ಕೊಂಡು ನಾವು ಓಡಾಡ್ತಿದ್ದಂತ. ಎಷ್ಟೋ ಜನ ನಮ್ಮನ್ನ ಆಡ್ಕೊಂಡ್ರು, ಬಾವುಟನೆಲ್ಲ ಕಿತ್ತಾಕಿದ್ರು, ಸೈಕಲ್ಲಿ ಕಟ್ಕೊಂಡೋದಂತ ಬಾವುಟನ ಕಿತ್ತಾಕಿದ್ರು. ಇಡೀ ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರ ಅವಾಗ ದೊಡ್ಡದು, ಇಡೀ ಪ್ರಪಂಚದಲ್ಲೇ ದೊಡ್ಡದು. ಅಂತ ಕಾಲದಲ್ಲಿ ನಾವು ಪಕ್ಷವನ್ನ ಕಟ್ಟಿದೀವಿ, ಈಗಲೂ ಕೂಡ. ಇನ್ನೂ ಸಹ ಮುಂದೆ ಇದೇ ರೀತಿ ಒಂದು ಬಿಜೆಪಿಯಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೀರಾ? ಹೌದು ಸರ್. ನಮ್ಮ ದೇಶದ ಪ್ರಧಾನಿ, 3ನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಬಹಳಷ್ಟು ಯುವಕರಿಗೂ ಕೂಡ ಅವರು ಇನ್ಸ್ಪಿರೇಷನ್ ಆಗಿದ್ದಾರೆ. ನರೇಂದ್ರ ಮೋದಿ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಸರ್? ಒಂದು ಹೆಸರು ತಗೊಂಡಾಗ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಇದರಲ್ಲಿ ಥಾಟ್ಸ್ ಏನ್ ಬರುತ್ತೆ ಸರ್? ಸರ್, ನರೇಂದ್ರ ಮೋದಿಜಿಯವರು ಅಂತ ಅವ್ರ ಹೆಸರು ತಗೊಂಡಾಗ ನಮ್ಮ ಭಾರತ ದೇಶ ಅಂದ್ರೆ ನರೇಂದ್ರ ಮೋದಿಜಿ. ನರೇಂದ್ರ ಮೋದಿಜಿ ಅಂದ್ರೆ ನಮ್ಮ ಭಾರತ ದೇಶ. ಅವ್ರು ಇರೋದ್ರಿಂದ ಇವತ್ತು ನಮ್ಮ ದೇಶ ಎಷ್ಟು ಮಟ್ಟಿಗೆ ಉಳಿದಿದೆ ಅಂತ ನನ್ನ ಭಾವನೆ. ಅವರಿಗೆ ಅವರ ಒಂದು ಕೆಲಸ ಕಾರ್ಯಗಳು ನಿಮಗೆಲ್ಲ ಯಾವ ರೀತಿ ಇನ್ಸ್ಪಿರೇಷನ್ ಆಗುತ್ತೆ ಸರ್? ಸರ್, ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ನಾವು ಅಭಿವೃದ್ಧಿ ಕೆಲಸ ಅಂತ ಬಂದಾಗ ಅದು ಬೇರೆ ಮಾತು. ಅದು ನಾವು ಸ್ಥಳೀಕರು, ಶಾಸಕರ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಅನುದಾನ ತಂದು ನಾವು ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ. ಅವರು ಕೂಡ ನರೇಂದ್ರ ಮೋದಿ ಇವರು ಅನುದಾನವನ್ನ ಬಿಡುಗಡೆ ಮಾಡವ್ರೆ. ಬಟ್ ನಮ್ಮ ದೇಶವನ್ನ ಕಾಪಾಡುವಂತ ವಿಚಾರ ಬಂದಾಗ ಅವರ ಪಾತ್ರ ತುಂಬಾ ದೊಡ್ಡದು. ಅವರು ಹೆಸರು ಹೇಳಂತದಷ್ಟು ದೊಡ್ಡವ್ರು ನಾವಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಸರ್, ತಾವು ಕೂಡ 30 ವರ್ಷದ ರಾಜಕೀಯ ಅನುಭವ ಇರೋದ್ರಿಂದ ನಿಮ್ಮ ಒಂದು ಕ್ಷೇತ್ರದ ಯುವಕರು ಬಹಳಷ್ಟು ನಿಮ್ಮನ್ನು ಕೂಡ ಫಾಲೋ ಮಾಡುವಂತವ್ರು ಇದ್ದಾರೆ ನಿಮ್ಮ ಒಂದು ಪಕ್ಷದಲ್ಲಿ. ಅವರು ರಾಜಕೀಯವಾಗಿ ಮುಂದೆ ಬರ್ತಿದ್ದಾರೆ. ಅವರಿಗೆ ನೀವು ಏನ್ ಸಲಹೆ ಸೂಚನೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾನು ಹೇಳೋದು, ಇನ್ ಮುಂದೆ ಯಾರೇ ಬರ್ಲಿ ನಾವೇ ಇರ್ಬೇಕು ಅಂತೇನಿಲ್ಲ. ಮುಂದೆ ನಾವು ಬೇಕಾದ್ರೆ ಒಳ್ಳೆ ಸೇವೆ ಮಾಡ್ತಕ್ಕಂಥವ್ರು ಮುಂದೆ ಬಂದಾಗ ನಾವು ಕೂಡ ಅವ್ರಿಗೆ ನಮ್ಮ ಸ್ಥಾನವನ್ನ ಅವ್ರನ್ನ ಬಿಟ್ಕೊಟ್ಟು ಅವ್ರಿಗೆ ಏನು ಹೆಲ್ಪ್ ಮಾಡ್ಬೇಕು, ಅವ್ರಿಗೆ ಗೆಲ್ಲಿಕ್ಕೆ ಏನ್ ಮಾಡ್ಬೇಕು, ಅವ್ರ ಕೆಲಸ ಮಾಡಕ್ಕೆ ಏನ್ ಮಾಡ್ಬೇಕು, ಅದೆಲ್ಲ ಕೂಡ ನಾವು ಮಾಡ್ತೀವಿ. ಆದ್ರೆ ರಾಜಕೀಯಕ್ಕೆ ಬರುವಂತದ್ದು ನಾವು ಜನ ಸೇವೆ ಮಾಡ್ಬೇಕು ಅಂತ ಬರ್ಬೇಕು. ನಾವೇನೋ ಒಂದು ಹೆಸರು ತಗೊಳ್ಬೇಕು,
ಒಂದು ಅಧ್ಯಕ್ಷ ಆಗ್ಬೇಕು, ಸದಸ್ಯನೇ ಆಗ್ಬೇಕು ಅಥವಾ ದುಡ್ಡು ಮಾಡ್ಬೇಕು ಅಂತ ದಯಮಾಡಿ ಯಾರು ಬರಬಾರ್ದು. ಜನಸೇವೆ ಮಾಡ್ಬೇಕು, ಜನಸೇವೆ ಮಾಡ್ಬೇಕು ಅನ್ನೋ ಮನೋಭಾವ ಇಟ್ಕೊಂಡು ರಾಜಕೀಯಕ್ಕೆ ಬರ್ಬೇಕು ಅನ್ನೋ ನನ್ನ ಉದ್ದೇಶ. ಸರ್, ಇಷ್ಟೆಲ್ಲ ರಾಜಕೀಯ 30 ವರ್ಷದ ಸರ್ವಿಸ್ ಮಾಡಕ್ಕೆ ಅಂದ್ರೆ ನಿಮಗೆ ಇಷ್ಟೆಲ್ಲ ಒಂದು ಸಪೋರ್ಟಿವ್ ಆಗಿರ್ಬೇಕಂದ್ರೆ ಮನೆಯಿಂದನೂ ಕೂಡ ಸಪೋರ್ಟ್ ಸಿಗ್ಬೇಕು. ನಿಮ್ಮ ಶ್ರೀಮತಿಯವರು ಜಯಶ್ರೀ ಮೇಡಮ್ ಅವ್ರು ಇರ್ಬೋದು, ಮಕ್ಕಳಿಂದ ಇರ್ಬೋದು, ನಿಮ್ಮ ಕುಟುಂಬಸ್ಥರಿಂದ ಇರ್ಬೋದು, ಇವರ ಕಡೆಯಿಂದ ನಿಮಗೆ ಯಾವ ರೀತಿ ಬೆಂಬಲ ಸಪೋರ್ಟ್ ಸಿಗ್ತಾ ಇದೆ ಸರ್? ಸರ್, ನಾನು ಸ್ಟಾರ್ಟಿಂಗು ರಾಜಕೀಯ ಬಂದಾಗ ನಾನು ಒಂಥರ ನನ್ನ ವೈಯಕ್ತಿಕವಾಗಿ ಬಂದೆ. ಆಮೇಲೆ ನಮ್ಮ ತಾಯಿ ಆಗ್ಬೋದು, ನಮ್ಮ ಶ್ರೀಮತಿಯವರಾಗ್ಬೋದು, ನಮ್ಮ ಮಕ್ಕಳಾಗ್ಬೋದು, ಎಲ್ಲರ ಸಹಕಾರನೂ ಇದಕ್ಕೆ ಅತಿ ಮುಖ್ಯ. ಅದ್ರ ಸಹಕಾರ ಕೊಟ್ಟವ್ರೆ. ಮತ್ತೆ ನಮ್ಮ ಅಣ್ಣ ತಮ್ಮದಿರು ಅಷ್ಟೇನೆ, ನಮ್ಮ ಅಣ್ಣ ತಮ್ಮದಿರು ಕೂಡ ಈ ರಾಜಕೀಯವಾಗಿ ನನಗೆ ತುಂಬಾನೇ ಸಪೋರ್ಟ್ ಕೊಟ್ಟವ್ರೆ. ಕೊನೆಯದಾಗಿ, ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು 30 ವರ್ಷದಿಂದ ಸಹಕಾರ ನೀಡ್ತಾ 4 ಬಾರಿ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಅವರ ಸಹಕಾರ ಇಲ್ಲ ಅಂದ್ರೆ ನಾನು ರಾಜಕೀಯವಾಗಿ ಇಷ್ಟು ವರ್ಷ ನನ್ಗೆ ಗೆದ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ. ನಾನು ಮತ್ತೆ ನಮ್ಮ ಶ್ರೀಮತಿಯವರು ಇಬ್ರು ಕೂಡ ಸೇವೆಯನ್ನ ಮಾಡ್ಲಿಕ್ಕೆ ಕಾರಣ ನಮ್ಮ ಮತದಾರರು, ನಮ್ಮ ಗ್ರಾಮಸ್ಥ ಹಿರಿಯ ಮುಖಂಡರುಗಳು ಮತ್ತೆ ಮತದಾರರು. ಅವರ ಒಂದು ಸಹಕಾರ ತುಂಬಾನೇ ಇದೆ. ಅವ್ರಿಗೆ ನಾನು ನಿಜವಾಗೂ ನನ್ನ ಜೀವನ ಪರ್ಯಂತರ ಅವ್ರಿಗೆ ಕೃತಜ್ಞತೆಯನ್ನ ನಾನು ಈ ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಖಂಡಿತ ಸರ್, ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಅಗ್ರ ಗ್ರಾಮ ಪಂಚಾಯಿತಿಯಲ್ಲಿ 2 ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು, ಮತ್ತೆ ಉತ್ತರಹಳ್ಳಿ ಈ ಒಂದು ಕಾನ್ಸ್ಟಿಟ್ಯೂನ್ಸಿ ಇದ್ದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 30 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಮುಖಂಡರಾಗಿ ಒಂದು ಸೇವೆಯನ್ನು ಮಾಡ್ಕೊಂತ ಬರ್ತಿರುವಂತಹ ಸನ್ಮಾನ್ಯ ಶ್ರೀ KM ಕೃಷ್ಣಪ್ಪ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ. ವೀಕ್ಷಕರೇ, ಇಂತಹ ರಾಜಕಾರಣಿಯರು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ. ವೀಕ್ಷಕರೇ, ಇಂಥವರನ್ನು ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ. ನೆನಪಿರಲಿ ವೀಕ್ಷಕರೇ, ಮುಂದೆನೂ ಕೂಡ ಚುನಾವಣೆಗಳು ಬರಲಿದೆ. ಇಂಥ ಯಾರು ಸೇವೆಗಳು ಮಾಡುವಂತ ಉದ್ದೇಶ ಇಟ್ಕೊಂಡು ಜನರ ಪರ ಕಾಳಜಿ ಇಟ್ಕೊಂಡು ಬರ್ತಾರೆ ಅಂಥವರಿಗೆ ಆಯ್ಕೆ ಮಾಡಿ. ದುಡ್ಡಿಗೆ ಇನ್ನೊಂದು ಮತ್ತೊಂದು ಮಾರು ಹೋಗ್ಬೇಡಿ ವೀಕ್ಷಕರೇ. ನೆಕ್ಸ್ಟ್ ನಿಮ್ಮ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಯ ಪರ ಆಲೋಚನೆ ಯಾರ ಹತ್ರ ಇರುತ್ತೆ ಅಂಥವರಿಗೆ ಆಯ್ಕೆ ಮಾಡಿ. ಇಂಥ ವ್ಯಕ್ತಿಗಳು ಬಂದು ಅವರು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ, ಇಂಥವರನ್ನೇ ಆಯ್ಕೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇರೋ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.